Okay. Okay, can you see? Yes, I can see. Yes. Okay, so we are starting a new lesson, lesson 4 of New Life, New Living, the evidence of rebirth. So ನಾವು ಇವತ್ತಿಂದ 4ನೇ ಪಾಠವನ್ನ ನೋಡ್ಕೊಳ್ಳೋಣ. 4ನೇ ಪಾಠದ ಅಂಶ ಬಂದು ಹೊಸ ಹುಟ್ಟಿನ ಪುರಾವೆ ಎಂಬುದಾಗಿ. So we have to have assurance and confidence that when we accept Jesus Christ, we are reborn again and we are no longer under the 3 fundamental problems. ನಾವು ಯಾವಾಗ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ತೀವೋ ಆಗ ನಾವು ರಕ್ಷಿಸಲ್ಪಡ್ತೇವೆ. ನಾವು ಈ 3 ವಿಧವಾದ ಸಮಸ್ಯೆಗಳ ಕೆಳಗಡೆ ಇರುವುದಿಲ್ಲ. So it's very important that we have evidence of our new state and our new status as being reborn inside of Christ. So ಹೊಸದಾಗಿ ಹುಟ್ಟಿದ ಮೇಲೆ ನಮಗೆ ಆ ಕ್ರಿಸ್ತನಲ್ಲಿ ಹೊಸ ಒಂದು ಗುರುತು, ಹೊಸ ಒಂದು ಅಧಿಕಾರ ಪಡ್ಕೊಳ್ತೇವೆ. So in many religions, they have some kind of rebirth, but they say that you can be reborn again in another body or in a body of an animal. ಬೇರೆ ಬೇರೆ ಧರ್ಮಗಳಲ್ಲಿ ಹೇಳೋದೇನಂದ್ರೆ ನಾವು ಸತ್ತ ಮೇಲೆ ಮತ್ತೆ ಹುಟ್ಟು ಬರ್ತೀವಿ ಅಂತ, ಪುನರ್ಜನ್ಮವಾಗ್ತೀವಿ ಅಂತ ಹೇಳಿ, ಒಂದು ಪ್ರಾಣಿಯಾಗಿನೋ ಪಕ್ಷಿಯಾಗಿನೋ ಬರ್ತೀವಿ ಅಂತ ಹೇಳಿ ನಂಬ್ತಾರೆ. But this rebirth is talking about a spiritual rebirth, so not physical rebirth, spiritual rebirth from our soul and spirit. ಆದ್ರೆ ನಾವು ನೋಡ್ತಿರೋದು ಹೊಸದಾಗಿ ಹುಟ್ಟೋದು ಅಂತ ಹೇಳಿದ್ರೆ ಶಾರೀರಿಕವಾಗಿ ಅಲ್ಲ, ಅದು ಆತ್ಮಿಕವಾಗಿ ನಮ್ಮ ಆತ್ಮ ಮತ್ತೆ ಹುಟ್ಟೋದ್ರ ಬಗ್ಗೆ ಮಾತನಾಡೋದು. So there's the Bible verse, 1 John 5, 1-13, and everyone, we should read it together in one voice. So ಇಲ್ಲಿ 1 ಯೋಹಾನ 5ನೇ ಅಧ್ಯಾಯ 1ರಿಂದ 13ನೇ ವಚನ ತನಕ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇದೆ. ಎಲ್ಲರೂ ಸೇರಿ ಓದೋಣ. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಯಾಕಂದ್ರೆ ದೇವರಿಂದ ಹುಟ್ಟಿದವರೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಈತನು ಅಂದರೆ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು. ನೀರಿನಿಂದ ಮಾತ್ರವಲ್ಲ, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ. ಇದಲ್ಲದೆ ಆತ್ಮನು ಸಾಕ್ಷಿ ಕೊಡುವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೆ. ದೇವರ ಮಗನನ್ನು ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ. ಹೇಗೆಂದರೆ ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಅವನು ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಆಮೆನ್. Amen. So whoever believes that Jesus is the Christ is born of God, and everyone who loves the Father loves his child as well. So for us who believe that Jesus is the Christ, we are born again of God. ಸೊ ಇಲ್ಲಿ ದೇವರು ಹೇಳ್ತಿರೋದು ಈ ವಾಕ್ಯದಲ್ಲಿ ಏನಂತ ಹೇಳಿದ್ರೆ, ಯಾರೆಲ್ಲ ಹೊಸದಾಗಿ ಹುಟ್ಟಿದಾರೋ ಅವರೆಲ್ಲರೂ ಕೂಡ ದೇವರಿಂದ ಹುಟ್ಟಿದ್ದಾರೆ, ಮತ್ತೆ ಅವರು ದೇವರನ್ನ ಪ್ರೀತಿಸ್ತಾರೆ ಮತ್ತು ಇತರರನ್ನು ಕೂಡ ಅವರಂತೆ ಪ್ರೀತಿಸ್ತಾರೆ ಎಂಬುದಾಗಿ ನೋಡ್ತೀವಿ. And verse 2 is very important, that this is how we love God, by carrying out his commands. 2ನೇ ವಾಕ್ಯ ಹೇಳುತ್ತೆ ಆತನ ಪ್ರೀತಿಸುವವರು ಆಜ್ಞೆಗಳನ್ನು ಅನುಸರಿಸುವುದಿಲ್ಲ ಎಂಬುದಾಗಿ. And there are many commands in the Bible, and there are many churches that unfortunately emphasize the wrong commands. ಬೈಬಲ್ ಅಲ್ಲಿ ಬೇರೆ ಬೇರೆ ಆಜ್ಞೆಗಳು ಕೂಡ ಇದೆ, ಅದು ಬೇರೆ ರೀತಿಯಾಗಿ ಆಜ್ಞಾಪಿಸುತ್ತೆ. So many people think that the commands of God are like the law,
So, don't lie, don't cheat, don't steal. We have to be pure and holy. ಅಂದ್ರೆ ಕದಿಯಬಾರದು, ಮೋಸ ಮಾಡಬಾರದು, ನಾವು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು ಅಂತ ಹೇಳುವಂತ ಅನೇಕ ವಾಗ್ದಾನಗಳಿವೆ. But if we look at the commands of God with the spiritual eyes and the perspective of the covenant, we can understand how all of the commands of God, they are emphasizing about Christ and eternal life. ಆದ್ರೆ ಸರಿಯಾಗಿ ನಾವು ಎಲ್ಲ ಆಜ್ಞೆಗಳನ್ನ ನೋಡೋದಾದ್ರೆ ಆ ಆಜ್ಞೆಗಳು ಮತ್ತೆ ಸತ್ಯವೇದ ವಾಕ್ಯಗಳೆಲ್ಲವೂ ಕೂಡ ಕ್ರಿಸ್ತನ ಕಡೆಗೆ ಸೂಚಿಸ್ತಾ ಇರೋದನ್ನ ನಾವು ಗಮನಿಸಬಹುದು. So the Bible says that the greatest command that God gave us is to love God and love our neighbor like we love God. ದೇವ್ರು ಕೊಟ್ಟಂತಹ ಶ್ರೇಷ್ಠವಾದ ಆಜ್ಞೆ ಏನು ಅಂತ ಹೇಳಿದ್ರೆ ನಾವು ದೇವರನ್ನ ಪ್ರೀತಿಸಬೇಕು, ಮತ್ತೆ ನಮ್ಮಂತೆ ಇತರರನ್ನ ಕೂಡ ನಾವು ಪ್ರೀತಿಸಬೇಕು. Yeah, sorry, I don't remember the Bible verse, but many people, they think that loving their neighbor, it means to do good deeds and be a good person to their neighbor. ತುಂಬಾ ಜನ ಅನ್ಕೊಳ್ಳೋದೇನಂತ ಹೇಳಿದ್ರೆ ನಾವು ಇತರನ ಪ್ರೀತಿ ಮಾಡೋದು ಅಥವಾ ಒಳ್ಳೆ ಕೆಲಸ ಮಾಡೋದು ಇತರಿಗೆ ಒಳ್ಳೆ ಕೆಲಸ ಮಾಡೋದೇ ಇತರನ ಪ್ರೀತಿ ಮಾಡೋದು ಹಾಗೆ ಎಂಬುದಾಗಿ. And sure, those things are important, but those are all secondary. What's the most important thing is that our neighbor has eternal life, that our neighbor knows Jesus Christ. ಸೊ ಇವೆಲ್ಲ ಒಳ್ಳೇದೇ ಆಗಿದ್ರು ಕೂಡ ಅತ್ಯಂತ ಒಳ್ಳೇದು ನಾವು ಇತರರಿಗೆ ಮಾಡೋದೇನಂತ ಹೇಳಿದ್ರೆ ಅವರನ್ನ ಯೇಸುವನ್ನು ನಂಬುವಂತೆ, ಯೇಸುವನ್ನ ತಿಳ್ಕೊಳ್ಳುವಂತೆ ಮಾಡೋದು. So neighbor, it doesn't just mean like your next door neighbor. It means everyone who is around you, everyone that you know. ಸೊ ನಿನ್ನ ನೆರೆಯವರು ಅಂತ ಹೇಳಿದ್ರೆ ನಿನ್ನ ಪಕ್ಕದಲ್ಲಿ ಇರೋರು ಮಾತ್ರ ಅಲ್ಲ, ನಿನ್ನ ಸುತ್ತಲೂ ಇರೋರು. So what I'm saying, so the remnants can understand, is that God really wants us to save people's soul. ಅಂದ್ರೆ ದೇವರು ನಮ್ಮಿಂದ ಏನನ್ನ ಬೇಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ನೆರೆಯವರನ್ನ ನಾವು ರಕ್ಷಣೆಯಲ್ಲಿ ನಡೆಸಬೇಕು ಅನ್ನೋದು. Being kind, being nice, that's all secondary things. The greatest thing that you can do for someone is share the gospel to them. ನಾವು ಒಬ್ಬರಿಗೆ ಕರುಣೆ ತೋರಿಸೋದು, ದಯೆ ತೋರಿಸೋದು ಅದು ಒಳ್ಳೇದೇ, ಆದ್ರೆ ಅವೆಲ್ಲ ಎರಡನೇ ವಿಷಯ. ಮೊದಲನೇದೇನಂದ್ರೆ ಅವ್ರ ಆತ್ಮನ ನಾವು ರಕ್ಷಿಸೋದಕ್ಕೆ ಪ್ರಯತ್ನ ಮಾಡೋದು. So on the screen, the introduction, it says that when we truly believe and confess in our heart that Jesus is the Christ, we become the saved child of God. ಇಲ್ಲಿ ಪರಿಚಯದಲ್ಲಿ ನಾವು ನೋಡಬಹುದು ಸ್ಕ್ರೀನ್ ಮೇಲೆ, ನಮ್ಮ ಹೃದಯದಲ್ಲಿ ನಿಜವಾಗಿಯೂ ನಂಬಿ ಮತ್ತು ಅರಿಕೆ ಮಾಡಿದರೆ ನಾವು ದೇವರ ರಕ್ಷಿಸಲ್ಪಟ್ಟ ಮಗುವಾಗುತ್ತೇವೆ ಎಂಬುದಾಗಿ. And verse 4 says that everyone born of God overcomes the world. So when we are reborn again, when we accept Christ, we conquer the world. ಇವತ್ತು ಓದ್ಕೊಂಡಂತ ವಚನಗಳಲ್ಲಿ 4ನೇ ವಚನ ಹೇಳುತ್ತೆ, ದೇವರಿಂದ ಹುಟ್ಟಿದಂತದ್ದೆಲ್ಲವೂ ಲೋಕವನ್ನ ಜಯಿಸುತ್ತದೆ ಎಂಬುದಾಗಿ. And there are a lot of things in the world, there are a lot of things in our life that make us feel powerless and make us fall into problems. ಈ ಲೋಕದಲ್ಲಿ ಅನೇಕ ವಿಷಯಗಳಿದೆ, ಆ ವಿಷಯಗಳು ನಮ್ಮನ್ನ ಅನೇಕ ಸಮಸ್ಯೆಗಳಲ್ಲಿ ಬೀಳುವಂತ ಮಾಡುತ್ತೆ. So the gospel, God, he never told us that we won't have any problems, but he says through the power of the gospel, we can overcome all our problems. ಆದ್ರೆ ಬೈಬಲ್ ಅಲ್ಲಿ ಮತ್ತೆ ದೇವರಲ್ಲಿ ಯಾವ ಸಮಸ್ಯೆಗಳು ಬರಲ್ಲ ಅಂತ ನಾವು ಬೈಬಲ್ ಹೇಳೋದಿಲ್ಲ, ಆದ್ರೆ ಅದೆಲ್ಲವನ್ನ ನಾವು ಕ್ರಿಸ್ತನಲ್ಲಿ ಜಯಿಸಬಹುದು ಎಂಬುದಾಗಿ ನಾವು ನೋಡ್ತೇವೆ. So the 7 remnants in the Bible that we know very well, they are the representative people who overcame the world. ಬೈಬಲ್ ಅಲ್ಲಿ 7 ಉಳಿದವರು ಅಂತ ನಾವು ಯಾವಾಗಲೂ ಮಾತಾಡ್ತೀವಲ್ಲ, ಆ 7 ಜನರು ಪ್ರತಿನಿಧಿಗಳಾಗಿದ್ದಾರೆ. ಕ್ರಿಸ್ತನಲ್ಲಿ ಅವರು ಎಲ್ಲವನ್ನ ಜಯಿಸಿದ್ದಾರೆ. And everyone may not be familiar with the 7 remnants, but I'll give one example was Joseph. ಒಂದ್ ವೇಳೆ ಎಲ್ಲರಿಗೂ ಆ 7 ಜನ ಉಳಿದವರ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ, ಆದ್ರೆ ಒಬ್ಬರ ಬಗ್ಗೆ ನಾನು ಹೇಳ್ತೀನಿ, ಯೋಸೇಫನ ಬಗ್ಗೆ. Or another one was David. So Joseph and David, it's not that God didn't give them any problems, but God gave them the power to overcome all problems. ಈಗ ಯೋಸೇಫನ ಬಗ್ಗೆ, ದಾವೀದನ ಬಗ್ಗೆ ಇಬ್ಬರ ಬಗ್ಗೆ ನಾವು ನೋಡುವಾಗ ಅವ್ರಿಗೇನು ಸಮಸ್ಯೆಗಳೇನು ಕೊಟ್ಟಿಲ್ವಾ, ದೇವರು ಸಮಸ್ಯೆಗಳೇನು ಬರ್ಮಾಡಿಲ್ವಾ ಅವ್ರಿಗೆ, ಅಂದ್ರೆ ತುಂಬಾನೇ ಸಮಸ್ಯೆಗಳು ಬಂತು. So sometimes we have a misunderstanding and we think, why don't things work out for me? Why does God always give me so many problems, so many hardships? ಕೆಲವು ಸಲ ನಾವು ತಪ್ಪಾಗಿ ಆಲೋಚನೆ ಮಾಡ್ತೀವಿ. ನಮ್ಗೇನಾದ್ರು ಸಮಸ್ಯೆಗಳು, ಕಷ್ಟಗಳ ಮೇಲೆ ಕಷ್ಟಗಳು ಬಂದಾಗ ನಾನ್ ದೇವರಲ್ಲಿ ಇದ್ರು ಯಾಕೆ ನನಗೆ ದೇವರು ಈ ತರ ಕಷ್ಟಗಳನ್ನ ಬರ್ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಕೊಳ್ತೀವಿ. But in the Bible, the people that God used the most, he gave them the most problems. ಆದ್ರೆ ಬೈಬಲ್ ಅಲ್ಲಿ ನಾವು ಸರಿಯಾಗಿ ನೋಡುವಾಗ ದೇವರು ಯಾರಿಗೆ ಅಧಿಕವಾದ ಕಷ್ಟಗಳನ್ನ, ಸಮಸ್ಯೆಗಳನ್ನ ಕೊಡ್ತಾನೋ ಅವ್ರನ್ನೇ ಅಧಿಕವಾಗಿ ಉಪಯೋಗಿಸ್ತಾನೆ.
But because they knew their identity, they held to the covenant, they never fell into the problems. They used their problems as a blessing, as a platform. ಸೊ ಬೈಬಲ್ ಅಲ್ಲಿ ಇರುವಂತ ಉಳಿದವರು ದೇವರ ವಾಕ್ಯವನ್ನ ಸುವಾರ್ತೆಯನ್ನ ಬಲವಾಗಿ ಅವ್ರು ಹಿಡ್ಕೊಂಡಿದ್ದರಿಂದ ಸಮಸ್ಯೆಗಳಲ್ಲಿ ಅವರು ಬಿದ್ದು ಹೋಗ್ಲಿಲ್ಲ, ಆ ಸಮಸ್ಯೆಗಳನ್ನ ಅವರು ಜಯಿಸಿದ್ರು. So on the screen it says people fall into problems because they lack faith. ಸ್ಕ್ರೀನ್ ಮೇಲೆ ನಾವು ನೋಡಬಹುದು ಜನರು ನಂಬಿಕೆ ಕೊರತೆಯಿಂದಾಗಿ ಸಮಸ್ಯೆಗಳಲ್ಲಿ ಬೀಳುತ್ತಾರೆ ಅಂತ. So we can tell, like, if our faith is low, if our spiritual state is low, we feel like Satan is attacking us more. ಯಾವಾಗೆಲ್ಲ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಇರುತ್ತೋ ಆವಾಗ ಸೈತಾನನು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರೋದನ್ನ ನಾವು ಗಮನಿಸಬಹುದು. That's why the Bible says we always have to establish ourselves through the firm faith about Christ. ಅದಕ್ಕೋಸ್ಕರನೇ ಹೇಳೋದು ಯಾವಾಗ್ಲೂ ನಾವು ದೇವರ ವಾಕ್ಯಗಳನ್ನ ಕೇಳಿ ನಮ್ಮ ನಂಬಿಕೆಯನ್ನ ಕ್ರಿಸ್ತನಲ್ಲಿ ದೃಢಪಡಿಸ್ಕೊಳ್ತಾ ಇರಬೇಕು. So faith is very, very important, because through faith, even though it seems like things aren't working out, we have faith and confidence that God is our God in heaven and he's looking after us. ದೇವರ ಮೇಲೆ ಎಂತ ನಮಗೆ ನಂಬಿಕೆ ಇರಬೇಕು ಅಂತ ಹೇಳಿದ್ರೆ, ಆತನು ಭೂಲೋಕದಲ್ಲೂ ಪರಲೋಕದಲ್ಲಿ ದೇವರಾಗಿದ್ದಾರೆ, ಆತನೇ ನಮ್ಮ ದೇವರಾಗಿದ್ದಾರೆ, ಆತನು ನಮ್ಮನ್ನ ನಡೆಸ್ತಿದ್ದಾರೆ ಅನ್ನುವಂತ ನಂಬಿಕೆ ಇರಬೇಕು. So Satan's main aim is to make us as the children of God have low faith and always shaking in our faith. ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ಸೈತಾನ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ನಂಬಿಕೆ ಕಳೆದು ಹೋಗುವಂತೆ, ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ಬಲಹೀನವಾಗುವಂತೆ ಮಾಡ್ತಿರ್ತಾನೆ. And Satan always wants us to be distant away from the word of God. ಮತ್ತು ಸೈತಾನನು ಎದುರು ನೋಡೋದೇನಂದ್ರೆ ನಾವು ದೇವರ ವಾಕ್ಯದಿಂದ ದೂರ ಇರಬೇಕು ಅಂತ ಪ್ರಯತ್ನ ಮಾಡ್ತಾನೆ. When we are away from the word of God, when we are missing out on worship, that's the times when Satan is attacking us more. ಯಾವಾಗ ನಾವು ಕ್ರಿಸ್ತನಿಂದ ಅಥವಾ ಪ್ರಾರ್ಥನೆಯಿಂದ ವಾಕ್ಯದಿಂದ ದೂರ ಉಳಿತಿರ್ತೀವೋ ಆ ಸಂದರ್ಭದಲ್ಲಿ ಸೈತಾನನು ಹೆಚ್ಚಾಗಿ ನಮ್ಮನ್ನ ಬಾಧಿಸ್ತಿರ್ತಾನೆ. So Romans 10:17 on the screen. Let's read Romans 10:17. ರೋಮ 10:17 ಒಬ್ರು ಓದೋಣ. ರೋಮ 10:17. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆಮೆನ್. Amen. So our faith comes from hearing the message. That's the only way we can build our faith. ಸೊ ನಮ್ಮ ನಂಬಿಕೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನ ಕೇಳೋದ್ರಿಂದಲೇ. That's why we keep saying the remnants have to imprint the word of God into your brain, into your mind. ಅದಕ್ಕೇನೆ ಸತತವಾಗಿ ನಾವು ಹೇಳ್ತಾ ಇರ್ತೀವಿ, ಚಿಕ್ಕ ಮಕ್ಕಳು ಉಳಿದವರೆಲ್ಲರೂ ಕೂಡ ದೇವರ ವಾಕ್ಯವನ್ನ ನಿಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡ್ಕೊಳ್ಬೇಕೆಂದು. The more the word of God is imprinted in you, the more stronger your faith becomes, and you can think, wow, yes, I truly believe in this word. ಎಷ್ಟು ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನ ಕೇಳ್ತಾ ಇರ್ತೇವೋ ಅಷ್ಟು ಹೆಚ್ಚಾಗಿ ನಾವು ದೇವರ ವಾಕ್ಯದಲ್ಲಿ ಮುದ್ರೆ ಆಗ್ತೀವಿ, ಮತ್ತೆ ನಮ್ಮ ನಂಬಿಕೆ ಜಾಸ್ತಿ ಆಗುತ್ತೆ, ನಾನು ಎಲ್ಲವನ್ನ ಮಾಡಬಲ್ಲೆ ಅಂತ ನಾವು ನಂಬ್ತೇವೆ. Also, why we have to imprint the word of God is the word of God is our weapon over the enemy, over Satan. ಮತ್ತೆ ದೇವರ ವಾಕ್ಯ ನಮ್ಗೆ ಎಷ್ಟು ಪ್ರಾಮುಖ್ಯವಾಗಿರ್ಬೇಕು ಅಂದ್ರೆ ಸೈತಾನನ್ನ ಮತ್ತೆ ನಮ್ಮ ವಿರೋಧಿಗಳನ್ನ ಸೋಲ್ಸೋದಕ್ಕೆ ಅದು ನಮಗೆ ಆಯುಧವಾಗಿ ಮಾರ್ಪಡಬೇಕು. For example, when Satan gives us unbelief or he tries to give us anxiety, we can remember a Bible verse and we keep memorizing, keep meditating in our mind, and then all of the power of the devil goes away. ನಾವು ಬೈಬಲ್ ಅಧ್ಯಯನ ಮಾಡ್ಬೇಕಾಗಿರೋದು, ದೇವರ ವಾಕ್ಯಗಳನ್ನ ನಾವು ಕಟ್ಟಪಾಠ ಮಾಡ್ಬೇಕಾಗಿರೋದು, ಸೈತಾನನ್ನ ನಮ್ಮಲ್ಲಿ ಬರುವಂತಹ ಅಪನಂಬಿಕೆಯನ್ನ ನಾವು ಜಯಿಸಲು ಅದರ ಮೇಲೆ ಹೋರಾಡೋಣ. For example, one that I always hold to, Matthew 11:28. ನಾನು ಯಾವಾಗ್ಲೂ ಹಿಡ್ಕೊಳ್ಳುವಂತಹ ವಚನ ಬಂದು ಮತ್ತಾಯ 11:28. It says, come to me all who are weary and burdened, I will give you rest. When I feel like I have a lot of worries, I always think about this Bible verse. ಆ ವಾಕ್ಯ ಹೇಳುತ್ತೆ, ಎಲೆ ಕಷ್ಟಪಡುವವರೇ ಹೊರೆಹೊತ್ತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. ನಾನು ಯಾವಾಗೆಲ್ಲ ಚಿಂತೆಗೀಡಾಗ್ತೀನೋ ಆವಾಗೆಲ್ಲ ಈ ವಾಕ್ಯವನ್ನ ನಾನು ಹೇಳ್ತಿರ್ತೀನಿ. Or 1 John 3:8, the reason the Son of God appeared is to destroy the devil's work. ಮತ್ತು 1 ಯೋಹಾನ 3:8, ದೇವಕುಮಾರನು ಪ್ರತ್ಯಕ್ಷವಾಗಿದ್ದೆ ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ ಎಂಬುದಾಗಿ ನೋಡಿದೆ. Or most important, Genesis 3:15, Jesus Christ crushed the head of Satan. ಮತ್ತು ಆದಿಕಾಂಡ 3:15, ಯೇಸು ಕ್ರಿಸ್ತನು ಸೈತಾನನ ತಲೆಯನ್ನು ಜಜ್ಜಿರೋದನ್ನ ನಾವು ನೋಡ್ತೇವೆ.
we have to really experience the word of God. So when we are imprinted, that word becomes our weapon against Satan. ಸೊ ಈ ವಾಕ್ಯಗಳನ್ನ ನಾವು ಹಿಡ್ಕೊಂಡು ಅದನ್ನ ನಾವು ಅನುಭವಿಸ್ಬೇಕು, ಆಗ ಮಾತ್ರನೇ ಅದು ಜೀವವುಳ್ಳ ವಾಕ್ಯಗಳಾಗಿ ನಮ್ಮಲ್ಲಿ ಬರುತ್ತೆ. And Satan is always testing our faith, and that is allowed by God, of course. ದೇವರು ಅನುಮತಿಸ್ತಾನೆ, ದೇವರ ಅನುಮತಿ ಮೇರೆಗೆನೆ ಸೈತಾನನು ಕೂಡ ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡ್ತಾನೆ. And the more that our faith is tested, actually, the stronger our faith can become. ನಮ್ಮ ನಂಬಿಕೆ ಎಷ್ಟು ಸಲ ಪರೀಕ್ಷಿಸಲ್ಪಡುತ್ತೋ ಅಷ್ಟು ನಾವಿನ್ನೂ ಬಲವಾಗ್ತೀವಿ. So faith is really important, but has to be the faith in the covenant, the faith in the word of Christ. ನಮ್ಮಲ್ಲಿ ನಂಬಿಕೆ ತುಂಬಾ ಮುಖ್ಯ. ಆ ನಂಬಿಕೆ ಕೂಡ ಕ್ರಿಸ್ತನ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಇರಬೇಕು. A lot of people I meet, even a lot of Christians, they have faith, but their faith is, they just have very vague thoughts. ಅನೇಕ ಕ್ರೈಸ್ತರಲ್ಲಿ ನಂಬಿಕೆ ಇದೆ, ಆದ್ರೆ ಅವರ ನಂಬಿಕೆ ತುಂಬಾ ಬಲಹೀನವಾದದ್ದಾಗಿದೆ. For example, they can say, oh, I don't need to worry because God will look after everything, but they don't have the actual word of God imprinted in their mind and spirit. ಅನೇಕರು ಹೇಳ್ತಾರೆ ನನ್ಗೇನ್ ದೇವರಿದ್ದಾರೆ, ದೇವರೇ ಎಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿ ಬಾಯಿ ಮಾತು ಹೇಳ್ತಿರ್ತಾರೆ, ಆದ್ರೆ ಅವರಲ್ಲಿ ಯಾವ ವಾಕ್ಯಗಳು ಕೂಡ ಬಲವಾಗಿ ಇರೋದಿಲ್ಲ. So it's kind of like a general saying, it's okay, God will look after me, but they don't actually know what the word of God, what the promises of God are. ಸುಮ್ನೆ ಬಾಯಿ ಮಾತಿಗೆ ಹೇಳ್ತಾರೆ ದೇವರಿದ್ದಾರೆ, ದೇವರೇ ನೋಡ್ಕೊಳ್ತಾರೆ ಅಂತ ಹೇಳಿ, ಆದ್ರೆ ವಾಕ್ಯ ಏನ್ ಹೇಳುತ್ತೆ, ಆ ವಾಕ್ಯವನ್ನ ಯಾವ ರೀತಿ ಅನುಭವಿಸ್ಬೇಕು ಅಂತ ಹೇಳಿ ಅನೇಕ ಕ್ರೈಸ್ತರಿಗೆ ತಿಳಿದಿಲ್ಲ. So unfortunately, that's why a lot of Christians shake in their faith. They go to church for many years and they only know the Bible, they only know the word of God very vaguely. ತುಂಬಾ ಜನ ಕ್ರೈಸ್ತರು ಸಭೆಗೆ ಹೋಗ್ತಿರ್ತಾರೆ, ಆದ್ರೆ ಇನ್ನು ಅವರ ನಂಬಿಕೆಗಳು, ದೇವರಲ್ಲಿ ಅವರ ಒಂದು ಆ ವಾಕ್ಯದ ಜ್ಞಾನ ಅನ್ನೋದು ತುಂಬಾ ಬಲಹೀನವಾಗಿರುತ್ತೆ. So like a representative is Adam and Eve. When Eve said to the serpent that God said we cannot touch the fruit of the tree of knowledge of good and evil. ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾದ್ರೆ ಆದಾಮ ಹವ್ವಳನ್ನ ತೆಗೆದುಕೊಳ್ಬೇಕು. ಯಾವ ಮರದ ಹಣ್ಣನ್ನ ತಿನ್ನಬಾರ್ದು ಅಂತ ದೇವ್ರು ಹೇಳಿರ್ತಾರೋ ಆ ಮರದ ಹಣ್ಣನ್ನ ಅವರು ತಿನ್ನುವುದನ್ನ ನೋಡ್ತೇವೆ. So God said do not eat the fruit, but Eve said we cannot touch the fruit either. ಅಂದ್ರೆ ದೇವ್ರು ಹೇಳ್ತಾರೆ ಈ ಮರದ ಹಣ್ಣನ್ನ ತಿನ್ನಬಾರ್ದು ಅಂತ, ಹವ್ವಳ ಹೇಳುತ್ತೆ ಇದನ್ನ ಮುಟ್ಟಲೂಬಾರ್ದು ಅಂತ. So this means the word of God was already vague to Eve. That's why she was very easily deceived by the serpent. ಅಂದ್ರೆ ಹವ್ವಳಲ್ಲಿ ದೇವರ ವಾಕ್ಯವು ಆಗ್ಲೇ ಸರಿಯಾಗಿ ಹಿಡ್ಕೊಂಡಿರ್ಲಿಲ್ಲ ಅನ್ನೋದು ಕಾಣುತ್ತೆ. So when the word of God is vague, not clear, just not clear word of God, it's very hard for us to have firm faith. ನಮ್ಮಲ್ಲೂ ಅಷ್ಟೇನೆ, ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ನಂಬಿಕೆ ಕೂಡ ಸರಿಯಾಗಿ ಸ್ಪಷ್ಟವಾಗಿ ಇರೋದಿಲ್ಲ. So even though we look at the same Bible verses over and over and over again, this is the method of imprinting, really imprint the remnants with the word of God. ದೇವರ ವಾಕ್ಯವನ್ನ ಪದೇ ಪದೇ ಹೇಳಿ ಉಳಿದವರಲ್ಲಿ ಈ ವಾಕ್ಯಗಳನ್ನ ಮುದ್ರೆ ಮಾಡಬೇಕು. Even I've heard people say, why does the pastor always talk about the same things, same Bible verses in every message? ನಾನು ಕೂಡ ಪ್ರಾರಂಭದಲ್ಲಿ ಆಲೋಚನೆ ಮಾಡ್ತಾ ಇದ್ದೆ, ಯಾಕೆ ನಮ್ಮ ಪಾಸ್ಟರ್ ಯಾವಾಗ್ಲೂ ಇದೇ ವಾಕ್ಯಗಳನ್ನ ಇದೇ ಮೆಸೇಜ್ ಅನ್ನ ಹೇಳ್ತಿರ್ತಾರೆ ಅಂತ. Yeah, that's a misunderstanding because the pastor, the messenger, has to establish very firm basics of the gospel. ಹೌದು, ಅದು ನನ್ನ ಒಂದು ತಪ್ಪು ಕಲ್ಪನೆ ಆಗಿತ್ತು. ಆದ್ರೆ ಸೇವಕರ ಕಡೆಯಿಂದ ನೋಡಿದ್ರೆ ಸೇವಕರಾಗಿ ಅವರು ದೇವರ ವಾಕ್ಯವನ್ನ ಪದೇ ಪದೇ ಹೇಳಿ ಅದನ್ನ ಅವರು ಸ್ಥಾಪಿಸಬೇಕಾಗಿತ್ತು ನಮ್ಮಲ್ಲಿ. So even to the extent that when you just read the Bible verse, you already know what the Bible verse says. Even you just read Romans 10:17, you already know what the whole Bible verse is saying. ರೋಮ 10:17 ನೀವು ಓದಿದ್ರು ಕೂಡ ಅದರಲ್ಲಿ ಏನ್ ಹೇಳುತ್ತೆ ಅಂತ ಸ್ಪಷ್ಟವಾಗಿ ಇದೆ. That's the method of imprinting, but Satan has his own method of imprinting as well. ದೇವರ ವಾಕ್ಯದಿಂದ ಹೇಗೆ ಮುದ್ರೆ ಮಾಡ್ತಾನೋ ನಮ್ಮಲ್ಲಿ, ಹಾಗೆ ಸೈತಾನನು ಕೂಡ ಅವನದೇ ಆದಂತ ವಿಧಾನದಲ್ಲಿ ತಪ್ಪಾದ ವಿಷಯಗಳನ್ನ ಮುದ್ರೆ ಮಾಡ್ತಾನೆ. So through movies, through media, music as well, a lot of people, they can remember the words of songs very easily. So ಮೀಡಿಯಾದ ಮೂಲಕ ಅಥವಾ ಆ ಹಾಡುಗಳ ಮೂಲಕ ಈ ಲೋಕಾನುಸಾರವಾದಂತ ವಿಷಯಗಳ ಮೂಲಕ ಸೈತಾನನ ಮುದ್ರೆ ಮಾಡ್ತಾನೆ. That's all like subconsciously imprinting in our brain. Even though we didn't try to memorize, because we keep hearing it, we automatically know the words to the song.
ನಮಗೆ ಗೊತ್ತಿಲ್ಲದೆ ಲೋಕದ ಹಾಡುಗಳು ಅಥವಾ ಸಿನಿಮಾ ಹಾಡುಗಳು ನಮ್ಮ ಮಕ್ಕಳಲ್ಲಿ ಅದು ಮುದ್ರೆ ಆಗುತ್ತೆ. ಯಾಕಂದ್ರೆ ಅವರು ಅದನ್ನ ಪದೇ ಪದೇ ಕೇಳ್ತಾ ಇರೋದ್ರಿಂದ ಆ ಪದಗಳು ಕೂಡ ಅವರ ಮನಸ್ಸಲ್ಲಿ ಮುದ್ರೆ ಆಗಿರುತ್ತೆ. So that's Satan's method, because he knows in the spiritual world how our subconscious is imprinted, but he does it through the method of evil spirits. ಸೈತಾನ ಚೆನ್ನಾಗ್ ಗೊತ್ತು. ಈ ಅವ್ರಿಗೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ ಲೋಕದ ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ಮುದ್ರೆ ಮಾಡ್ತಾನೆ. So from the moment that we are born, the moment when a baby is born, a lot of worldly imprints is already going into that child. ಈ ಲೋಕದಲ್ಲಿ ಹೊಸದಾಗಿ ಪಾಪು ಹುಟ್ಟಿದ ಮರುಕ್ಷಣದಿಂದಲೇ ಲೋಕದ ಅನೇಕ ವಿಷಯಗಳು ಆ ಮಗುವಲ್ಲಿ ಮುದ್ರೆ ಆಗ್ತಾ ಹೋಗುತ್ತೆ. And remnants, especially in your school as well, when you talk to your teachers and your friends, there is imprinting subconsciously happening there as well. ನಮ್ಮ ಮಕ್ಕಳು ಅವರು ಕೂಡ ಅನೇಕ ಲೋಕದ ವಿಷಯಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಕೇಳಿಸ್ಕೊಳ್ತಿರ್ತಾರೆ, ನೋಡ್ತಿರ್ತಾರೆ. ಆ ವಿಷಯಗಳು ಅವರ ಮನಸ್ಸಲ್ಲಿ ಮುದ್ರೆ ಆಗ್ತಾ ಇರುತ್ತೆ. That's why the Bible says never stop praying, never cease praying, pray 24/7. ಅದಕ್ಕೇನೆ ದೇವ್ರ ವಾಕ್ಯ ಹೇಳುತ್ತೆ, ಸತತವಾಗಿ ಪ್ರಾರ್ಥನೆ ಮಾಡಿರಿ, 24 ಗಂಟೆನೂ ಪ್ರಾರ್ಥನೆ ಮಾಡ್ತಾ ಇರಿ, ಅದನ್ನ ಎಂದಿಗೂ ನಿಲ್ಲಿಸಬೇಡಿರಿ ಎಂಬುದು. So in your mind and spirit, when you're in your school, when your friends are talking to you, always pray to guard your heart and mind. ನೀವು ಸ್ಕೂಲ್ಗೆ ಹೋದಾಗ, ಮನೇಲಿರುವಾಗ, ನಿಮ್ಮ ಸ್ನೇಹಿತರ ಹತ್ರ ಮಾತನಾಡುವಾಗ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ. A lot of the times when we listen too closely to the words of other people, Satan uses those words to attack us. ಯಾವಾಗ ನಾವು ಬೇರೊಬ್ಬರ ಜನರ ಮಾತುಗಳನ್ನ ತುಂಬಾ ಇಷ್ಟಪಟ್ಟು ಕೇಳ್ತಿರ್ತೀವೋ, ಸೈತಾನ ಅವ್ರ ಮಾತುಗಳ ಮೂಲಕ ನಮ್ಮಲ್ಲಿ ಕಾರ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. And through that, remnants can receive a lot of scars as well from the people around them. ಮತ್ತೆ ಆ ಜನರ ಮಾತುಗಳನ್ನ ಕೇಳಿಸ್ಕೊಂಡು ಮಕ್ಕಳಿಗೆ, ನಮಗೆ ನೋವಾಗ್ಬೋದು, ಗಾಯವಾಗ್ಬೋದು. But when we are imprinted, have the firm faith, and we are praying all the time, those words, they can just fall away. We don't have to hold them in our heart. ಯಾವಾಗ ನಾವು ದೇವರ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತೀವೋ, ಆಗ ಜನರ ಮಾತುಗಳನ್ನ ನಾವು ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವು ನಮ್ಮ ಮನಸ್ಸಿಗೆ ಯಾವ ಗಾಯನೂ ಮಾಡೋದಿಲ್ಲ. So it says here, faith is the key to win over all things. ಇಲ್ಲಿ ವಾಕ್ಯ ಹೇಳುತ್ತೆ ಸ್ಕ್ರೀನ್ ಮೇಲೆ, ಎಲ್ಲವನ್ನು ಗೆಲ್ಲಲು ನಂಬಿಕೆಯೇ ಕೀಲಿಕೈಯಾಗಿದೆ ಎಂಬುದಾಗಿ. Yeah, we have to have faith that even though things are not working out now, that God will work out everything for our benefit. ನಂಬಿಕೆ ಅನ್ನೋದನ್ನ ನಾವು ಬಲವಾಗಿ ಕ್ರಿಸ್ತನಲ್ಲಿ ಇಡೋದಾದ್ರೆ, ದೇವರು ಎಲ್ಲವನ್ನ ಕೂಡ ಆತನ ಸಮಯದಲ್ಲಿ ಮಾಡುವವರಾಗಿದ್ದಾರೆ. And we can think, even though I don't understand everything now, I believe Jesus Christ's spirit that lives in me is guiding me all the time. ಈಗ ದೇವ್ರು ನನ್ನನ್ನು ಯಾವ ರೀತಿ ನಡೆಸ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ನಾನು ದೇವರನ್ನ ಹಿಡ್ಕೊಂಡಿದ್ದೀನಿ, ಆತನೇ ನನ್ನನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ ಅಂತ ನಂಬಿಕೆ ಇಡಬೇಕು. So like it says on the screen, we're not learning about this gospel for Bible study. ವಾಕ್ಯದ ಇದು ಸ್ಕ್ರೀನ್ ಮೇಲೆ ಹೇಳುವ ಹಾಗೆ, ನಾವು ಈ ಸುವಾರ್ತೆಯನ್ನ ಬೈಬಲ್ ಅಧ್ಯಯನಕ್ಕಾಗಿ ಕಲಿತಾ ಇಲ್ಲ. It's not to, know a lot of history of the Bible, or just to know like what the Bible says about this person or that person. ಬೈಬಲ್ ಚರಿತ್ರೆಯನ್ನು ಅಥವಾ ಬೈಬಲ್ ಅಲ್ಲಿ ಬೇರೆ ಬೇರೆ ಜನರ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಲ್ಲ ನಾವು ಬೈಬಲ್ ವಾಕ್ಯ ಕಲಿಯೋದು. But it's so that we can learn the absolute fundamental spiritual facts about Christ. ಅದರ ಬದಲಿಗೆ ಕ್ರಿಸ್ತನ ಬಗ್ಗೆ ಸಂಪೂರ್ಣವಾಗಿ ಮತ್ತು ಮೂಲಭೂತವಾದ ಆತ್ಮಿಕ ಸಂಗತಿಗಳನ್ನ ಕಲೀಲಿಕ್ಕೆ ನಾವು ಈ ಒಂದು ಬೈಬಲ್ ಅಧ್ಯಯನ ಮಾಡ್ತೀವಿ. So we are living in a spiritual world, and we are fighting the spiritual battle every day. ನಾವು ಆತ್ಮಿಕ ಯುದ್ಧ ಮಾಡೋರಾಗ್ತಿದೀವಿ, ಪ್ರತಿದಿನ ಕೂಡ ನಾವು ಹೋರಾಡುವವರಾಗಿದ್ದೀವಿ. Just as learning about the Bible, knowing who Joseph and Mary was and their family line, that's not everything. That's not the most important thing. ಮೇರಿ ಯಾರು, ಯೋಸೆಫ ಯಾರು, ಅವರು ಎಲ್ಲಿಂದ ಬಂದ್ರು, ಏನು ಕತೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳೋದಲ್ಲ ಮುಖ್ಯ. But fundamentally, spiritually, what did Christ come to give to the world? He came to give us eternal life. ಆದ್ರೆ ಅತ್ಯಂತ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಏನಕ್ಕಾಗಿ ಬಂದ್ರು ಅಂತ ಹೇಳಿದ್ರೆ, ನಮಗೆ ನಿತ್ಯ ಜೀವನ ಕೊಡಕ್ಕಾಗಿ ಬಂದ್ರು. ಆ ವಿಷಯವನ್ನ ನಾವು ತಿಳ್ಕೊಳ್ಳೋದು, ಜನರಿಗೆ ಹೇಳೋದು ಮುಖ್ಯವಾಗಿದೆ. And who did he come to destroy? Who did he come to overcome? It is the devil. ಸೊ ಆತನು ಈ ಲೋಕದಲ್ಲಿ ಏನಕ್ಕಾಗಿ ಬಂದ್ರು, ಯಾರನ್ನ ಜಯಿಸಕ್ಕಾಗಿ ಬಂದ್ರು ಅಂತ ನೋಡಿದ್ರೆ, ಸೈತಾನನ ನಾಶ ಮಾಡ್ಲಿಕ್ಕೆ ಬಂದ್ರು. So spiritual facts is the most important thing. So many people, they study the Bible for knowledge, but then they never believe that Jesus is the Christ.
ಆತ್ಮಿಕ ವಿಷಯಗಳು ತುಂಬಾನೇ ಮುಖ್ಯ. ಅನೇಕ ಜನರು, ಅನೇಕ ಕ್ರೈಸ್ತರೇ ಈ ಆತ್ಮಿಕ ವಿಷಯಗಳನ್ನ ತಿಳ್ಕೊಂಡಿಲ್ಲ. There are even people who went to the, tomb where Jesus was buried, and they go and visit all of these sites, but they never have the spiritual revelation about Jesus Christ. ತುಂಬಾ ಜನ ಇಸ್ರಾಯೇಲ್ ದೇಶಕ್ಕೆ ಹೋಗೋದಾಗ್ಲಿ, ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಆತನ ಒಂದು ಸಮಾಧಿಯನ್ನ ನೋಡೋದು, ಇವೆಲ್ಲವೂ ಕೂಡ ಮಾಡ್ತಿದ್ದಾರೆ. ಆದ್ರೂ ಕೂಡ ಕ್ರಿಸ್ತನಲ್ಲಿ ಅವ್ರಿಗೆ ಬಲವಾದ ಒಂದು ನಂಬಿಕೆ ಇಲ್ಲ. So I always find it quite amazing that even though there are those kind of renowned people in the world, God chose me to receive this gospel. ನಾನು ಯಾವಾಗ್ಲೂ ದೇವರಿಗೆ ಕೃತಜ್ಞತೆಗಳಾಗಿದ್ದೇನೆ. ಕಾರಣ ಲೋಕದಲ್ಲಿ ಅನೇಕ ಹೆಸರಾಂತ ವ್ಯಕ್ತಿಗಳಿದ್ರು ಕೂಡ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ. And there are so many people who know, all of the facts about the Bible, all of the facts about all the history, but they never received this kind of blessing like me. ಈ ಲೋಕದಲ್ಲಿ ಅನೇಕ ಜನರು ನನಗಿಂತ ಉತ್ತಮರು ಇದ್ರೂ ಕೂಡ ನಾನು ಹೊಂದ್ಕೊಂಡಿರುವಂತಹ ಆಶೀರ್ವಾದಗಳನ್ನ ಇತರರು ಹೊಂದ್ಕೊಂಡಿಲ್ಲ ಅಂತ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. So our identities, we have to be really proud of who we are, and also very thankful and grateful that God called us to truly know Christ. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅಂತ ನಮ್ಮ ಗುರುತು ತುಂಬಾನೇ ಮುಖ್ಯವಾಗಿದೆ. ಅದನ್ನ ನಾವು ಬಲವಾಗಿ ಹಿಡ್ಕೋಬೇಕಾಗಿದೆ. So the slide says we are born again through the word of God. This is spiritual rebirth. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ ಪರಿಚಯದಲ್ಲಿ ವಾಕ್ಯದ ಮೂಲಕ ಹೊಸದಾಗಿ ಹುಟ್ಟುವುದು ಅಂತೆ. ಮತ್ತೆ ಹುಟ್ಟುವುದಾದ್ರೆ ಏನು? ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಹೊಸ ಜನ್ಮ ನೀಡಿದ್ದಾರೆ. So like I said before, some religions like in Hinduism, they say that you can be reborn again according to your karma, if you did good things or bad things. ಹಿಂದೂಗಳಲ್ಲಿ ಕೂಡ ಹೇಳ್ತಾರೆ ಏನಂತ ಹೇಳಿದ್ರೆ, ನೀನು ಒಳ್ಳೇದ್ ಮಾಡೋದ್ರ ಮೇಲೆ ಕೆಟ್ಟದ್ ಮಾಡೋದ್ರ ಮೇಲೆ ನಿನಗೆ ಪುನರ್ಜನ್ಮ ಅನ್ನೋದು ಇರುತ್ತೆ ಎಂಬುದಾಗಿ. And not just Hinduism, like many different kinds of religion, they talk about rebirth. So you're reborn, but it's only talking about physical rebirth. ಅವರೆಲ್ಲರೂ ಮಾತನಾಡೋದು ಶಾರೀರಿಕವಾದಂತ ಪುನರ್ಜನ್ಮದ ಬಗ್ಗೆ. And this physical rebirth, it just means like your outer body has changed. ಒಂದು ಶಾರೀರಿಕವಾದ ಪುನರ್ಜನ್ಮ ಅಂತ ಹೇಳಿದ್ರೆ ಶರೀರದಲ್ಲಿ ಬದಲಾವಣೆ ಆಗೋದಷ್ಟೇ ಅವ್ರು ಹೇಳೋದು. But the spiritual rebirth means our spirit is renewed. Our spirit is completely reborn. ಆದ್ರೆ ನಾವು ಮಾತನಾಡ್ತಾ ಇರೋದು ಆತ್ಮಿಕ ಪುನರ್ಜನ್ಮದ ಬಗ್ಗೆ. ಅಂದ್ರೆ ನಮ್ಮ ಆತ್ಮ ಹೊಸದಾಗಿ ಹುಟ್ಟೋದ್ರ ಬಗ್ಗೆ. And actually, when our spirit is reborn, physically as well, we can change. ಇದು ಆತ್ಮಿಕವಾಗಿ ಆದ್ರೂ ಕೂಡ ಆತ್ಮಿಕವಾಗಿ ನಾವು ಹೊಸದಾಗಿ ಹುಟ್ಟಿದ್ರೆ ಶಾರೀರಿಕವಾಗಿ ಕೂಡ ನಾವು ಅನೇಕ ವಿಷಯಗಳಲ್ಲಿ ಬದಲಾಗ್ತೇವೆ. So, we are happy, we're enjoying the kingdom of God, we rest a lot as well. So our body, physical body shows like we look a lot brighter. ಅಂದ್ರೆ ಯಾವಾಗ ನಾವು ಆತ್ಮಿಕವಾಗಿ ಹೊಸದಾಗಿ ಹುಡ್ತೀವೋ ಆಗ ನಾವು ಕೂಡ ಅನೇಕ ವಿಷಯಗಳಲ್ಲಿ ಬದಲಾಗ್ತೇವೆ. ನಮ್ಮ ಮುಖ ಕೂಡ ಹೊಳೆಯೋದಕ್ಕೆ ಶುರು ಮಾಡೋದು. So I always hear from the message that it's like when you receive the gospel, it's like a free plastic surgery. ನಾವು ದೇವರ ವಾಕ್ಯವನ್ನ ನಮ್ಮ ನಿತ್ಯ ಜೀವನ ಹೊಂದ್ಕೊಳ್ಳುವಾಗ ಅದೊಂದು ರೀತಿಯಲ್ಲಿ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಹೊಂದ್ಕೊಂಡ ಹಾಗೆ. Because we are enjoying the gospel so much every day, our face gets brighter and brighter, and we don't have to pay to go to the doctor to get plastic surgery. ನಮ್ಮ ಮುಖ ಹೊಳೆಯುವಂತೆ ಮಾಡ್ಕೊಳ್ಳಲು ನಾವು ಯಾವುದೇ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹೊಸದಾಗಿ ಹುಟ್ಟಿದ್ರೆ ಸಾಕು, ಅದು ನಮ್ಮಲ್ಲಿ ಅನೇಕ ಬದಲಾವಣೆ ತರುತ್ತೆ. So spiritual rebirth, so important. For me, after I received the gospel, I felt like a completely different person. ನಾನು ಕೂಡ ಅಷ್ಟೇ, ದೇವರ ಸುವಾರ್ತೆಯನ್ನ ಸ್ವೀಕರಿಸಿದ ಮೇಲೆ ನಾನು ಪರಿಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾದೆ. And a lot of the scars, a lot of the things that I held inside of me before, I let a lot of it go. ಅನೇಕ ವಿಷಯಗಳನ್ನ ನಾನು ಅದಕ್ಕೆ ಮುಂಚೆ ಹಿಡ್ಕೊಂಡಿದ್ದೆ. ನಾನು ಯಾವಾಗ ಸುವಾರ್ತೆನ ಹಿಡ್ಕೊಂಡೋ ಬೇರೆ ವಿಷಯಗಳನ್ನೆಲ್ಲ ಬಿಟ್ಬಿಟ್ಟೆ. There are even some things that I remember and or someone mentions it to me and I totally forgot about that because of the gospel really made me forget about a lot of the painful things of the past. ನಾನು ಕೆಲವು ವಿಷಯಗಳನ್ನ, ಲೋಕದ ವಿಷಯಗಳನ್ನ, ಜನರ ಮೇಲೆ ಕೆಲವು ದ್ವೇಷಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಸುವಾರ್ತೆನ ಹಿಡ್ಕೊಂಡ ಮೇಲೆ ಎಲ್ಲವನ್ನ ಬಿಟ್ಬಿಟ್ಟೆ. So it's like our DNA, spiritual DNA, even our mind is completely renewed, like completely different person. ಅದೊಂದು ಆತ್ಮಿಕ DNA ಬದಲಾಗುವಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಬದಲಾಗುತ್ತೆ ಸುವಾರ್ತೆ ಬಂದ್ಮೇಲೆ. And all of this takes time. So
it's not a blessing like unhealthy mysticism where God gives us a blessing straight away overnight. ಇದೇನೋ ರಾತ್ರೋರಾತ್ರಿ ನಡೆಯುವಂತದ್ದಲ್ಲ, ಸಮಯ ತಗೊಳುತ್ತೆ ಬದಲಾಗೋದಕ್ಕೆ. Okay, for some people, in extreme cases, they can experience that, but usually it's slowly through the word of God we are continuously renewed. ಕೆಲವರು ಬೇಗ ಬದಲಾಗೋದನ್ನ ನಾವು ನೋಡ್ಬೋದು, ಆದ್ರೆ ತುಂಬಾ ಜನಕ್ಕೆ ಇದು ನಿಧಾನಗತಿಯಾಗಿ ಹಂತವಾಗಿ ಬದಲಾವಣೆ ಆಗುತ್ತೆ. And every worship, every time you listen to the word of God, you feel like a new grace that spiritually we are being recreated all the time. ಯಾವಾಗೆಲ್ಲ ನಾವು ಆರಾಧನೆ ಮಾಡ್ತೀವೋ, ಪ್ರಾರ್ಥನೆ ಮಾಡ್ತೀವೋ, ವಾಕ್ಯಗಳನ್ನ ಕೇಳ್ತಾ ಇರ್ತೀವೋ, ಅವಾಗೆಲ್ಲ ನಾವು ಹೊಸ ಹೊಸ ಬಲವನ್ನ ಹೊಂದಿಕೊಂಡು ಹೊಸದಾಗಿ ಒಂದು ಬದಲಾವಣೆ ಬರ್ತಾ ಇರುತ್ತೆ ನಮ್ಗೆ. So I want the remnants to really consider worship as the most important time. ಹಾಗಾಗಿ ಇಲ್ಲಿ ಜಾಯ್ನ್ ಆಗಿರುವಂತ ಎಲ್ಲರಿಗೂ ಹೇಳ್ತೀನಿ, ಆರಾಧನೆ ಅನ್ನೋದು, ಪ್ರಾರ್ಥನೆ ಅನ್ನೋದು ನಿಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ವಿಷಯವಾಗಿರ್ಬೇಕು. Your studies, your social life, everything else, there is no, spiritual recreation inside of that. ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಾಗ್ಲಿ ಅಥವಾ ನಿಮ್ಮ ಒಂದು ಸಾಮಾಜಿಕ ಜೀವಿತದಲ್ಲಾಗ್ಲಿ ಅದು ಮುಖ್ಯವಾಗಿದ್ರು ಕೂಡ ಅದರಲ್ಲಿ ಯಾವುದೇ ಆತ್ಮಿಕ ವಿಷಯಗಳು ಇಲ್ಲ. We are spiritually recreated, we are renewed, refreshed when we give worship, when we listen to the word of God. ಆದ್ರೆ ನಾವು ಆತ್ಮಿಕವಾಗಿ ಯಾವಾಗ ಬದಲಾಗ್ತೀವಿ ಅಂದ್ರೆ, ಯಾವಾಗ ನಾವು ಆರಾಧನೆ ಮಾಡ್ತೀವೋ, ಯಾವಾಗ ನಾವು ದೇವರ ವಾಕ್ಯಗಳನ್ನ ಕೇಳ್ತೀವೋ, ಆಗ ಮಾತ್ರನೇ ನಮ್ಮಲ್ಲಿ ಹೊಸ ಸೃಷ್ಟಿಯಾಗಿ ಬದಲಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. And that's because we are spiritual beings. God created us in his own image. We are different to dogs, cats, animals. ನಾವು ದೇವರ ಸೃಷ್ಟಿಯಾಗಿರೋದ್ರಿಂದ, ದೇವರು ನಮ್ಮಲ್ಲಿ ಆ ನೂತನ ಸೃಷ್ಟಿಯನ್ನು ಕೊಟ್ಟಿರೋದ್ರಿಂದ ನಾವು ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದೇವೆ. So the scripture says that we are reborn again through the water, blood and spirit. ಇಲ್ಲಿ ವಾಕ್ಯ ಹೇಳುವ ಹಾಗೆ ನಾವು ನೀರು, ರಕ್ತ, ಆತ್ಮದಿಂದ ಮತ್ತೆ ಹುಟ್ಟಿದ್ದೇವೆ. So entirely, completely reborn again. ಅಂದ್ರೆ ಪರಿಪೂರ್ಣವಾಗಿ ನಾವು ಹೊಸದಾಗಿ ಹುಟ್ಟಿದ್ದೇವೆ. So point number 1 says our spirit must be reborn. ಅದಕ್ಕಾಗಿ ಒಂದನೇದಾಗಿ ಹೇಳುತ್ತೆ, ವಾಕ್ಯದ ಮೂಲಕ ಹೊಸದಾಗಿ ಹುಟ್ಟುವುದು ಅಂತ, ನಮ್ಮ ಆತ್ಮ ಮತ್ತೆ ಹುಟ್ಟಬೇಕು ಅಂತ ಹೇಳಿ ನಾವು. So Isaiah 55:3, he says, "Give ear and come and listen to me so that your soul may live." ಇಲ್ಲಿ ಯೆಶಾಯ 55:3 ವಚನ ಹೇಳುತ್ತೆ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ ಎಂಬುದಾಗಿ. So God is saying, give your ear to me, listen to my word. Through my word, you are alive, your soul lives. ಅಂದ್ರೆ ದೇವ್ರು ಹೇಳ್ತಿರೋದೇನು, ನಿಮ್ಮ ಕಿವಿಗಳನ್ನ ನನ್ನ ವಾಕ್ಯದ ಕಡೆಗೆ ತಿರುಗಿಸಿರಿ, ವಾಕ್ಯವನ್ನು ಕೇಳ್ರಿ, ಆಗ ನೀವು ಬದುಕ್ತೀರಾ ಅಂತ. So without the word of God, without listening to the word of God, we are dead. Our soul and spirit perishes. ದೇವರ ವಾಕ್ಯವನ್ನ ನಾವು ಕೇಳಲಿಲ್ಲ ಅಂದ್ರೆ, ದೇವರ ವಾಕ್ಯವನ್ನು ನಾವು ಹಿಡ್ಕೊಳ್ಳಿಲ್ಲ ಅಂದ್ರೆ, ನಮ್ಮ ಆತ್ಮ ಅದು ನಶಿಸಿ ಹೋಗುತ್ತೆ. Because we were created in the image of God, and God created us to hear his word and be revived through his word. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿರೋದು ಕಾರಣ ಏನಂದ್ರೆ, ನಾವು ಅದನ್ನ ಕೇಳಬೇಕು, ಮತ್ತೆ ನಾವು ಅದರಿಂದ ಉಜ್ಜೀವನವನ್ನು ಹೊಂದಬೇಕೆಂಬುದಾಗಿ. So King David as well in Psalms, he gave a lot of Bible verses about the soul being revived through the word of God. ದಾವೀದನು ಕೂಡ ಆತನ ವಾಕ್ಯಗಳಲ್ಲಿ ಆತ್ಮವನ್ನು ಯಾವ ರೀತಿ ನೂತನ ಪಡಿಸ್ಕೋಬೇಕು ಎಂಬುದಾಗಿ ಬರೀತಾನೆ. But time is running out, so we have to continue next week. But I want you to remember spiritual rebirth from today's message. ವಾಕ್ಯ ಸಮಯ ಆಗ್ತಾ ಇದೆ. ಆತ್ಮಿಕ ಹೊಸದಾಗಿ ಹುಟ್ಟೋದ್ರ ಬಗ್ಗೆ ನೀವು ತಿಳ್ಕೋಬೇಕು ಅನ್ನೋದೇ ನನ್ನ ಆಸೆ. ಮುಂದಿನ ವಾರ ಕೂಡ ಇದನ್ನ ನೋಡೋಣ. And please meditate again on the Bible verses that we already read. ನಾವು ವಾಕ್ಯವನ್ನು ಈಗಾಗಲೇ ಕೇಳಿಕೊಂಡದನ್ನ ಮತ್ತೆ ಓದಿ ಧ್ಯಾನಿಸಿರಿ. And Pastor will pray for us and we can conclude. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಜಾಯ್ನ್ ಆಗಿರೋದು ಎಲ್ಲ ನಿನ್ನ ಮಕ್ಕಳನ್ನ ಮುಟ್ಟಿರಿ. ವಾಕ್ಯ ಕೊಟ್ಟ ಶೈನಿ ಪಾಸ್ಟರ್ನ ಅವರ ಕುಟುಂಬನ ಆಶೀರ್ವದಿಸಿ. ಮುಂದಿನ ವಾರ ಮತ್ತೆ ನಾವು ಕೂಡಿ ಬರೋ ತನಕ ನಿಮ್ಮ ಕೃಪೆ ನಮ್ಮ ಜೊತೆ ಇರಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.